ರಾಜಿ ರಾಜಿ ರಾಜಲಕ್ಷ್ಮಿ ರಾಜಿ ಅಯ್ಯಯ್ಯೋ ಏನೇ ಅವರು ನಮ್ ಹುಡುಗಿನ ಆಗ್ ಬೀಳಿಸ್ತಾ ಇದಾರೆ. ನೋಡು ಹೇಗೆ ಏಟ್ ಬೀಳ್ತಾ ಇದೆ. ಇಂಥದ್ದೇನಾದ್ರೂ ಒಂದಾಗತ್ತೆ ಅಂತ ನಂಗ್ ಮೊದ್ಲೇ ಗೊತ್ತಿತ್ತು. ಗಂಡ್ಮಕ್ಳು ಬಲದ ಮುಂದೆ ಹೆಣ್ಮಕ್ಳು ಬಲ ಎಂತದು. ನಮ್ಮೂರ್ ಹುಡುಗರು ಆಡ್ತಾರೆ ಅಂದ್ರೆ ರಾಜಲಕ್ಷ್ಮಿ ಧೈರ್ಯವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಮುಂದೆ ಬಂದ್ಲು. ಈಗ ನೋಡಿದ್ರೆ ನಮ್ ಹುಡುಗರ ಕೈಲಿ ಸೋತೋಗೋ ಹಾಗಿದ್ದಾರೆ. ಈ ಸಲ ಕಪ್ಪು ನಮ್ದೇ ಕಣೋ. ಹಾ ಬಂದೆ ಬಂದೆ. ಇವತ್ತು ನೀವಿಲ್ಲಿಗೆ ಬಂದಿದ್ರೆ ನಮ್ ರಾಜಿ ಇವ್ರ ಜೊತೆನಲ್ಲಿ ಆಡಿ ಈ ರೀತಿಯೆಲ್ಲ ಏಟ್ ತಿನ್ನೋಂತ ಅವಶ್ಯಕತೆ ಬರ್ತಾನೆ ಇರ್ಲಿಲ್ಲ ರೀ. ಇವಳು ನಮಗೋಸ್ಕರ ಊರ್ನವ್ರಿಗೋಸ್ಕರ ಪಡ್ತಿರೋ ಪಾಡನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ರೀ. ಸ್ಟಿಕ್ಸ್ ಜಾರ್ತಾ ಇದೆ ಕಣೋ. ರಾಜಿ ಕಮಾನ್ ಕಮಾನ್ ಕಮಾನ್. ಹೇ 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 ಯಸ್. ಏನಾಯ್ತು? ಬ್ಯಾಟ್ ಜಾರ್ತಿದೆ. ನೀವೇ ಇದನ್ನ ಹಿಡ್ಕೊಂಡು ನೋಡಿ ಒಂದ್ಸರಿ.
ತಗೊಂಡ್ ಬಂದಿರೋ ಬ್ಯಾಗ್ ಒಳಗೆ ಆ ಕಳ್ಳ ನೋಟ್ಗಳು ಹೇಗ್ ಬಂದಿರುತ್ತೆ ಸೀನು? ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಆದ್ಯ. ಎಷ್ಟೇ ಯೋಚನೆ ಮಾಡಿದ್ರು ಆನ್ಸರೇ ಸಿಗ್ತಾ ಇಲ್ಲ. ಬ್ಯಾಂಕಲ್ಲಿ ಕೊಟ್ಟಂತ ಬ್ಯಾಗು ಅದೇನೆ, ಆದ್ರೆ ಇದ್ದಿದ್ದ ದುಡ್ಡು ಆ ಬ್ಯಾಂಕ್ದಲ್ಲ. ಅದ್ ಹೇಗ್ ಸಾಧ್ಯ? ಬ್ಯಾಂಕ್ ಅಲ್ಲಿ ಕಳ್ಳ ನೋಟ್ಗಳನ್ನ ಕೊಡೋ ಅವಕಾಶನೇ ಇಲ್ಲ. ಅವರು ಪ್ರತಿ ನೋಟನ್ನು ಕರೆನ್ಸಿ ಕೌಂಟಿಂಗ್ ಮೆಷಿನ್ ಅಲ್ಲಿ ಮತ್ತೆ ಫೇಕ್ ನೋಟ್ ಡಿಟೆಕ್ಟರ್ ಅಲ್ಲಿ ಚೆಕ್ ಮಾಡಿ ಬಂಡಲ್ಸ್ ಮಾಡ್ತಾರೆ. ಹೌದು, ನನ್ ಮುಂದೆ ಮಾಡಿ ಅದನ್ನ ಕೊಟ್ಟಿದ್ದು ಆ ಬ್ಯಾಂಕ್ ಅವರು. ಎಲ್ಲ ನೀಟಾಗಿ ಬ್ಯಾಗಲ್ಲೇ ಹಾಕಿದ್ರು. ಸೊ ಇದು ಖಂಡಿತವಾಗ್ಲೂ ಹೊರಗಡೆನೆ ನಡೆದಿರ್ಬೇಕು. ನೀನು ದಾರಿಯಲ್ಲೆಲ್ಲಾದ್ರೂ ನಿಲ್ಸಿದ್ಯಾ? ಸೀನು, ಚೆನ್ನಾಗಿ ನೆನ್ಪು ಮಾಡ್ಕೊ. ಪೆಟ್ರೋಲ್ಗಾಗ್ಲಿ ಅಥವಾ ಏನಕ್ಕಾದ್ರೂ ಪ್ಲೀಸ್. ಒಂದ್ ಕಡೆ ನಿಲ್ಸಿದೆ. This is what happened. ಆ ಪ್ರೆಗ್ನೆಂಟ್ ಲೇಡಿ ಖಂಡಿತವಾಗ್ಲೂ ದೊಡ್ಡ ಖಿಲಾಡಿ ಸೀನು. ಆ ಕಳ್ಳ ನೋಟ್ಗಳು ಅಲ್ಲೇ ಬದಲಾಗಿದೆ. ಅವಳೊಬ್ಳು ಆಕ್ಟರ್. ಅವಳ ಹಿಂದೆ ಯಾರೋ ಒಬ್ಬ ಡೈರೆಕ್ಟರ್ ಇದ್ದಾರೆ. ಅವಳಲ್ಲಿ ಬೀಳೋದು, ನೀನ್ ಕಾರ್ ನಿಲ್ಸೋದು, ಅವಳ ಹತ್ರಕ್ಕೆ ನೀನ್ ಹೋಗೋದು, ಇದೆಲ್ಲ ಪಕ್ಕಾ ಪ್ಲಾನ್, ಪ್ರೀ ಪ್ಲಾನ್.